ಸೋಮವಾರದಿಂದ ಸಂಸತ್ ಚಳಿಗಾಲದ ಅಧಿವೇಶನ ಬಿಸಿ ಬಿಸಿಯಾಗಿಯೇ ಶುರುವಾಗಿದೆ. ಒಂದು ಕಡೆ 10ಕ್ಕೂ ಹೆಚ್ಚು ನಿರ್ಣಾಯಕ ವಿಧೇಯಕಗಳ ಮಂಡನೆ, ಮತ್ತೊಂದು ಕಡೆ ರಾಜ್ಯಸಭೆಗೆ ಹೊಸ ಸಾರಥಿ. ಡ್ರಾಮಾ ಬೇಡ ಅಂತ ಪ್ರಧಾನಿ ಹೇಳಿದ್ರು, ಮೊದಲ ದಿನವೇ ವಿಪಕ್ಷಗಳು ಭಾರಿ ಹೈ ಡ್ರಾಮಾವನ್ನೇ ಮಾಡಿದ್ವು. ಓಟು ಚೋರಿ ಚಳಿಗಾಲದ ಅಧಿವೇಶನವನ್ನೇ ನುಂಗಿಬಿಡುತ್ತದಾ ಎಂಬ ಗುಮಾನಿಯನ್ನು ಮೂಡಿಸಿತು. ड्रामा ಮಾಡಬೇಡಿ, रचनात्मक चर्चा ಮಾಡೋಣ ಅಂದ್ರು मोदी। उनके अनुभवों का हमें सदन को लाभ मिलना चाहिए। इस नई पीढ़ी के अनुभव सदन के माध्यम से राष्ट्र को भी लाभान्वित करेंगे और इसलिए मेरा आग्रह रहेगा कि हम इन चीजों को गंभीरता से लें। ड्रामा करने के लिए जगह बहुत होती है, जिसको करना है करते रहें। यहाँ ड्रामा नहीं, डिलीवरी होनी चाहिए। ನಾವು ಡ್ರಾಮಾ ಮಾಡುತ್ತಿಲ್ಲ, ಸಾರ್ವಜನಿಕ ಹಿತಾಸಕ್ತಿಯ ವಿಚಾರ ಚರ್ಚಿಸೋದನ್ನೇ ಡ್ರಾಮಾ ಮಾಡೋದು ಅಂದ್ರೆ ಹೇಗೆ ಅಂದ್ರು ವಿಪಕ್ಷ ನಾಯಕರು. These are huge issues. Let's discuss them. What is Parliament for? Let's discuss them. Let them have a discussion. It's not drama. Speaking about issues, raising issues is not drama. Drama is not allowing discussion. Drama is not having a democratic discussion about issues that matter to the public. ಮೋದಿ ಮಾತಿಗೆ ಸೊಪ್ಪು ಹಾಕದ ವಿಪಕ್ಷಗಳು ಮೊದಲ ದಿನವೇ ಲೋಕಸಭೆಯಲ್ಲಿ ಗದ್ದಲ, ಕೋಲಾಹಲ. प्रश्न नंबर 1 ನಿರೀಕ್ಷೆಯಂತೆಯೇ ಸಂಸತ್ನ ಚಳಿಗಾಲದ ಅಧಿವೇಶನ ಸೋಮವಾರ ಭಾರೀ ಗದ್ದಲ, ಕೋಲಾಹಲಗಳೊಂದಿಗೆ ಶುರುವಾಗಿ ಬಿಟ್ಟಿದೆ. ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎಯ ಪ್ರಚಂಡ ಗೆಲುವಿನ ಕೆಲವೇ ದಿನಗಳ ಅಂತರದಲ್ಲಿ ಶುರುವಾದ ಅಧಿವೇಶನದಲ್ಲಿ ವಿಪಕ್ಷಗಳು ಕೆಲವು ವಿಚಾರಗಳ ಚರ್ಚೆಗೆ ಪಟ್ಟು ಹಿಡಿದು ಗದ್ದಲ ಎಬ್ಬಿಸಿದ್ವು. सदन में रचनात्मक और सक्रिय भागीदारी निभाएं। लोकतंत्र में सहमति असहमति जनतंत्र में होती रही है। वैचारिक मतभेद भी होते हैं, लेकिन उसकी चर्चा संवाद से उसका समाधान निकलता है। ಗದ್ದಲ, ಕೋಲಾಹಲದ ಮಧ್ಯೆಯೇ ದೇಶದ ಪರಮಾಣು ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಗಳಿಗೂ ಮುಕ್ತ ಅವಕಾಶ ಕೊಡೋ ಅತಿ ಮಹತ್ವದ ನಿರ್ಣಾಯಕ ವಿಧೇಯಕ ಲೋಕಸಭೆಯಲ್ಲಿ ಅಂಗೀಕಾರವಾಯಿತು. माननीय मंत्री श्रीमती निर्मला सीतारमन जी, Madam, with your permission, I rise to move for leave to introduce a bill to augment the resources for meeting expenditure on national security and for public health, and to levy a cess for the said purposes on the machines in stock or other processes undertaken by which specified goods are manufactured or produced, and for matters connected therewith or incidental thereto. ಲೋಕಸಭೆಯಲ್ಲಿ ಸರ್ ಗಲಾಟೆ, ಚುನಾವಣೆ ಅಕ್ರಮ ಚರ್ಚೆಗೆ ವಿಪಕ್ಷಗಳ ಪಟ್ಟು. ಮೊದಲ ದಿನವೇ ಲೋಕಸಭೆಯಲ್ಲಿ ಹೈಡ್ರಾಮಾ. ಡಿಸೆಂಬರ್ 1ರಂದು ಶುರುವಾದ ಲೋಕಸಭೆ ಅಧಿವೇಶನದ ಮೊದಲ ದಿನವೇ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಅಧಿವೇಶನಕ್ಕೂ ಮೊದಲು ಮಾಧ್ಯಮಗಳ ಜೊತೆ ಮಾತನಾಡಿದ್ದ ಪ್ರಧಾನಿ ಮೋದಿ, ಡ್ರಾಮಾ ಮಾಡುವುದಕ್ಕೆ ಸಂಸತ್ತಿರೋದಲ್ಲ, ಪ್ರಜಾಪ್ರಭುತ್ವದ ದೇಗುಲದಲ್ಲಿ ರಚನಾತ್ಮಕ ಚರ್ಚೆ ಮಾಡೋಣ ಅಂದ್ರು. ಆದ್ರೆ ಮೋದಿಯವರ ಆ ಮಾತೇ ವಿಪಕ್ಷಗಳಿಗೆ ಅಸ್ತ್ರವಾಯಿತು. ಡ್ರಾಮಾ ಮಾಡ್ತಿರೋದು ನಾವಲ್ಲ, ನೀವು ಅಂದ್ರು. ड्रामा करने के लिए जगह बहुत होती है, जिसको करना है करते रहें। यहाँ ड्रामा नहीं, डिलीवरी होनी चाहिए। नारे के लिए भी जितने नारे बुलवाने हैं, वो पूरा देश खाली पड़ा है। जहाँ पराजित होकर के आए वहाँ बोल चुके हो, जहाँ अभी पराजय के लिए जाने वाले हो वहाँ भी बोल दीजिए। लेकिन यहाँ तो नारे नहीं, नीति पर बल देना चाहिए और वो आपकी नीयत होनी चाहिए। ಮೋದಿ ಮಾತಿಗೂ ಕ್ಯಾರೆ ಎನ್ನದ ವಿಪಕ್ಷಗಳು. ಲೋಕಸಭೆಯಲ್ಲಿ ಭಾರೀ ಹೈಡ್ರಾಮಾ. ಮೊದಲ ದಿನದ ಕಲಾಪ ನುಂಗಿದ ವೋಟ್ ಚೋರಿ. ಪ್ರಧಾನಿ ಮೋದಿ ಮಾತಿನ ಕೆಲವೇ ಹೊತ್ತಲ್ಲಿ ಶುರುವಾದ ಲೋಕಸಭೆ ಅಧಿವೇಶನದಲ್ಲಿ ಹೈಡ್ರಾಮಾವೇ ನಡೆದು ಹೋಯಿತು. ಅಧಿವೇಶನ ಶುರು ಮಾಡೋಕೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಕೈ ಮುಗಿದು ಕೂರೋಕೆ ಬರ್ತಿದ್ದಂತೆ ಪ್ರತಿಪಕ್ಷ ಸದಸ್ಯರು ಗಲಾಟೆ ಎಬ್ಬಿಸಿದ್ರು. ರಾಷ್ಟ್ರಗೀತೆ ಪ್ರಸಾರ ಆಗ್ತಿದ್ದಂತೆ ಎಲ್ಲರೂ ಮೌನವಾದ್ರು. ಆಮೇಲೆ ಮಡಿದವರಿಗೆ ಕಲಾಪದಲ್ಲಿ ಸಂತಾಪ ಸೂಚಿಸೋವರೆಗೂ ಸುಮ್ಮನಿದ್ರು. सभा को हमारे 5
पूर्व साथियों के निधन के बारे में सूचित करना है। कर्नल सोनाराम चौधरी राजस्थान के बाड़मेर संसदीय निर्वाचन क्षेत्र से 11वीं, 12वीं, 13वीं और 16वीं लोकसभा के सदस्य रहे। ಯಾವಾಗ ಸಂತಾಪ ಸೂಚನೆ ಮುಗೀತೋ ಮರುಕ್ಷಣವೇ ಎಸ್ಐಆರ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ರು. ದೇಶಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಥವಾ ಸರ್ ವಿರೋಧಿಸಿ ವಿಪಕ್ಷಗಳ ಸದಸ್ಯರು ಸದನದಲ್ಲೇ ಘೋಷಣೆ ಕೂಗಿದ್ರು. ಅಧಿವೇಶನದ ಮೊದಲ ದಿನ ಕಲಾಪ ಆರಂಭವಾಗ್ತಿದ್ದಂತೆ ಇದೇ ವಿಚಾರ ಮುಂದಿಟ್ಟುಕೊಂಡು ವಿಪಕ್ಷ ಸದಸ್ಯರು ಗದ್ದಲ ಎಬ್ಬಿಸಿದ್ರು. ಲೋಕಸಭೆ ಕಲಾಪ ಶುರುವಾದ 19 ನಿಮಿಷಕ್ಕೆ ಕಲಾಪವನ್ನ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದ್ರು. प्रश्न नंबर 1 ನಂತರ ಕಲಾಪ ಸಮಾವೇಶಗೊಂಡಾಗಲೂ ಹಲವು ವಿರೋಧ ಪಕ್ಷಗಳ ಸದಸ್ಯರು ಎಸ್ಐಆರ್ ವಿಷಯದ ಬಗ್ಗೆ ಚರ್ಚೆಗೆ ಒತ್ತಾಯಿಸಿದ್ರು. ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದ್ರು. ಇದರಿಂದಾಗಿ ಕಲಾಪವನ್ನ ಮತ್ತೆ ಮಧ್ಯಾಹ್ನ 2 ಗಂಟೆಯವರೆಗೂ ಮುಂದೂಡಲಾಯಿತು. मैं पुनः आग्रह कर रहा हूं, सदन में नियोजित तरीके से बाधित करना लोकतंत्र में अच्छी परंपराएं नहीं है। आप अपनी सीट पर विराजें। सदन की कार्रवाई आज 12 बजे तक के लिए स्थगित की जाती है। ಗದ್ದಲದ ನಡುವೆ 3 ವಿಧೇಯಕ ಮಂಡನೆ. ಸ್ಪೀಕರ್ ಶೂನ್ಯ ವೇಳೆಯ ಘೋಷಣೆ ಮಾಡಿದ್ರೂ ಸದಸ್ಯರಿಗೆ ಪ್ರಶ್ನೆ ಕೇಳುವುದಕ್ಕೂ ಅವಕಾಶ ಸಿಗಲಿಲ್ಲ. ಇವೆಲ್ಲದರ ಮಧ್ಯೆ ಶೂನ್ಯ ವೇಳೆಯ 12 ನಿಮಿಷಗಳ ಅವಧಿಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2025-2026ರ ಅನುದಾನಕ್ಕಾಗಿ ಪೂರಕ ಬೇಡಿಕೆಗಳನ್ನು ಮಂಡಿಸುವುದರ ಜೊತೆಗೆ 3 ಮಸೂದೆಗಳನ್ನು ಮಂಡಿಸಿದ್ರು. ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ಅಬಕಾರಿ ಸುಂಕ ವಿಧಿಸುವ ಮತ್ತು ಪಾನ್ ಮಸಾಲಾ ತಯಾರಿಕೆಯ ಮೇಲೆ ಹೊಸ ಸೆಸ್ ವಿಧಿಸುವ ಕೇಂದ್ರ ಅಬಕಾರಿ ವಿಧೇಯಕ, ಆರೋಗ್ಯ ಭದ್ರತೆ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಮಸೂದೆ, ಮಣಿಪುರ ಸರಕು ಮತ್ತು ಸೇವಾ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕವನ್ನ ಹಣಕಾಸು ಸಚಿವರು ಮಂಡಿಸಿದ್ರು. प्रश्न यह है कि विधेयक को पारित किया जाए। जो सदस्य इसके पक्ष में हैं वो हाँ कहें, जो सदस्य विरोध में हैं वो ना कहें। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ और विधेयक पारित हुआ। ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗಲೂ ವಿಪಕ್ಷಗಳು ಎಸ್ಐಆರ್ ಚರ್ಚೆಗೆ ಪಟ್ಟು ಹಿಡಿದು ಲೋಕಸಭೆ ಗದ್ದಲದಲ್ಲೇ ಮುಳುಗಿತ್ತು. ನಂತರ ಸ್ಪೀಕರ್ ಓಂ ಬಿರ್ಲಾ ಲೋಕಸಭೆಯನ್ನ ಮಂಗಳವಾರಕ್ಕೆ ಮುಂದೂಡಿದರು. If 20 people, 40 people speak together, I can't hear. नहीं, आप क्या चाहते हैं? प्रोसीडिंग्स चलना ही नहीं चलना है? आप बता दीजिए ना, आप बता दीजिए. The Congress party and the opposition parties are willing to cooperate with the government on all bills that this government wants to pass in this session. Our only request is that if we are cooperating on all bills brought by the government, allow us to raise certain issues, and the government should also accommodate certain issues of the opposition in the agenda of discussion. But we are seeing that the government only wants to pass their bills and has no space to accommodate the issues raised by the opposition. ಡ್ರಾಮಾ ಹೇಳಿಕೆಗೆ ನೋ ಕಮೆಂಟ್ಸ್ ಎಂದ ರಾಹುಲ್. ಜನರ ಸಮಸ್ಯೆ ಮಾತಾಡುವುದು ಡ್ರಾಮಾನ ಎಂದ ಪ್ರಿಯಾಂಕಾ. ಪ್ರಧಾನಿ ಮೋದಿ ಅವರ ಡ್ರಾಮಾ ಹೇಳಿಕೆ ಹೊರಬಿದ್ದ ಕೆಲ ಕ್ಷಣಗಳಲ್ಲೇ ಲೋಕಸಭೆಯಲ್ಲಿ ಹೈಡ್ರಾಮಾವೇ ಸೃಷ್ಟಿಯಾಗಿತ್ತು. ಜೊತೆಗೆ ಮೋದಿ ಅವರ ಡ್ರಾಮಾ ಹೇಳಿಕೆ ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿತ್ತು. ವಿಪಕ್ಷ ನಾಯಕರು ಮೋದಿ ಅವರ ವಿರುದ್ಧ ಎಂದಿನಂತೆ ತಿರುಗಿಬಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೋದಿ ಅವರ ಡ್ರಾಮಾ ಹೇಳಿಕೆಗೆ ನೋ ಕಮೆಂಟ್ಸ್ ಅಂದ್ರು. ಆದರೆ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾತ್ರ ಡ್ರಾಮಾ ಮಾಡೋದು ನಾವಲ್ಲ, ನೀವು ಅಂದ್ರು. ಜನರ ಸಮಸ್ಯೆಗಳ ಕುರಿತು ನಾವು ಮಾತನಾಡಿದ್ರೆ ಡ್ರಾಮಾ ಹೇಗಾಗುತ್ತೆ? ದೆಹಲಿಯ ಮಾಲಿನ್ಯ, ಚುನಾವಣಾ ಅಕ್ರಮ ಮೊದಲಾದ ಜನಪರ ವಿಚಾರದಂಥ ಪ್ರಜಾಪ್ರಭುತ್ವದ ದೊಡ್ಡ ಸಮಸ್ಯೆಗಳನ್ನ ಮಾತನಾಡುವುದು ಡ್ರಾಮಾ ಅಲ್ಲ, ಚರ್ಚೆಗೆ ಅವಕಾಶ ಕೊಡದಿರೋದೇ ಡ್ರಾಮಾ ಅಂದ್ರು. Pollution, other issues, SIR, which are it is a huge issue for democracy. What is going on? Whether it's the election situation or the SIR,
These are huge issues. Let's discuss them. What is Parliament for? Let's discuss them. Let them have a discussion. It's not drama. Speaking about issues, raising issues is not drama. Drama is not allowing discussion. Drama is not having a democratic discussion about issues that matter to the public. We've spoken about pollution. Why are we not raising it? Why are we not allowed to? Today I've asked for 0 hour on it. Why are we not allowed to discuss these things? ಅಧಿವೇಶನದಲ್ಲಿ ಮಾತನಾಡುವುದಕ್ಕೆ ನೆರೆ, ಪ್ರವಾಹ, ಬೆಳೆ ನಷ್ಟ, ರೈತರ ಸಮಸ್ಯೆ, ಬೆಂಬಲ ಬೆಲೆ, ವಾಯುಮಾಲಿನ್ಯದಂಥ ನೂರಾರು ಸಮಸ್ಯೆಗಳಿವೆ. ಆದರೆ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದೇ ಅನುಮಾನ. ಯಾಕಂದ್ರೆ ಮೊದಲ ದಿನವೇ ಲೋಕಸಭೆ ಅಧಿವೇಶನ ಮುಂದೂಡಿಕೆಯಾಗಿದೆ. ಇದಕ್ಕೆ ಬಿಹಾರ ಚುನಾವಣೆ ಫಲಿತಾಂಶದಲ್ಲಿ ಪ್ರತಿಪಕ್ಷಗಳಿಗೆ ಆದ ಹೀನಾಯ ಸೋಲು ಕೂಡ ಒಂದು ಕಾರಣ. ಎನ್ಡಿಎ ಕೂಟಕ್ಕೆ ಸಿಕ್ಕ ಗೆಲುವು. ಈ ಗೆಲುವು ಸೋಲಿನ ಆತ್ಮಾವಲೋಕನದ ಮಧ್ಯೆ ಪ್ರಧಾನಿ ಮೋದಿ ಪ್ರತಿಪಕ್ಷದವರನ್ನ ಮತ್ತಷ್ಟು ಕಿಚಾಯಿಸಿದ್ದು. हमारे सदन को या तो चुनावी का वार्मिंग अप के लिए उपयोग किया जा रहा है या तो पराजय की बौखलाहट करने को निकालने के लिए उपयोग किया जा रहा है. ಮೋದಿ ಹೇಳಿದಂತೆಯೇ ಆಗಿತ್ತು ಕೂಡ. ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಆರೋಪದ ಹಿನ್ನೆಲೆಯಲ್ಲಿ ದೇಶದ ಇನ್ನೂ ಹಲವು ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸುತ್ತಿರೋದು, ಆ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದವು. ಇದೇ ಸದನದಲ್ಲಿ ಭಾರೀ ಗದ್ದಲಕ್ಕೆ ಕಾರಣವಾಯಿತು ಮತ್ತು ಇದೇ ಸ್ಥಿತಿ ಮಂಗಳವಾರವೂ ಮುಂದುವರಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸಿದ್ವು. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ 10 ವರ್ಷಗಳಿಂದಲೂ ನಿಮ್ಮದು ಇದೇ ಆಟ ಅಂತ ಹೇಳಿದ್ರು. ರಣನೀತಿ ಬದಲಿಸಿ ಎಂದ ಮೋದಿ 10 ವರ್ಷಗಳಿಂದ ಪ್ರತಿಪಕ್ಷಗಳ ಆಟಗಳನ್ನೆಲ್ಲ ಜನ ನೋಡ್ತಿದ್ದಾರೆ. ಇನ್ನಾದರೂ ರಾಜಕೀಯ ರಣನೀತಿಗಳನ್ನ ಬದಲಿಸಿಕೊಳ್ಳಿ, ಇಲ್ಲ ಅಂದ್ರೆ ನನ್ನತ್ರ ಬನ್ನಿ ಸಲಹೆ ಕೊಡ್ತೀನಿ ಅಂತಾನು ಕಿಚಾಯಿಸಿದ್ರು. पिछले 10 साल से ये जो खेल खेल रहे हैं, देश स्वीकार नहीं कर रही इन पद्धतियों को, तो अब थोड़ा बदलें, अपनी रणनीति बदले. मैं टिप्स देने के लिए तैयार हूं उनको कैसे परफॉर्म करना चाहिए. ಸಂಸತ್ ಕಲಾಪ ಶುರುವಾಗಿ ಗದ್ದಲ ಕೋಲಾಹಲವೇ ನಡೆಯುತ್ತಿದ್ರೆ ಸಂಸತ್ನ ಹೊರಗೆ ತಮಾಷೆಯ ಘಟನೆಯೊಂದು ನಡೆದಿತ್ತು. ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಬೀದಿ ನಾಯಿಯೊಂದನ್ನ ತಮ್ಮ ಕಾರಲ್ಲಿ ತುಂಬಿಸಿಕೊಂಡು ಸಂಸತ್ ಭವನದ ಒಳಗೆ ಬಂದಿದ್ದು ಎಲ್ಲರ ಗಮನ ಸೆಳೆದು ಮತ್ತೊಂದು ವಿವಾದಕ್ಕೂ ಕಾರಣವಾಗಿತ್ತು. ಸಂಸತ್ಗೆ ಬೀದಿ ನಾಯಿ ಕರೆತಂದ ಕೈ ಸಂಸದೆ ನಿಜವಾಗಿ ಕಚ್ಚುವವರು ಸಂಸತ್ನ ಒಳಗಿದ್ದಾರೆ. ಸಂಸತ್ನ ಒಳಗೆ ಬಿಸಿ ಬಿಸಿ ವಾಗ್ವಾದಗಳು ನಡೆಯುತ್ತಿದ್ದವು. ವಿಪಕ್ಷ ಸದಸ್ಯರು ವೋಟ್ ಚೋರಿಯ ಚರ್ಚೆಗೆ ಪಟ್ಟು ಹಿಡಿದಿದ್ರು. ಬಹುತೇಕ ಸಂಸದರು ಕಲಾಪದಲ್ಲಿ ಹಾಜರಿದ್ದರು. ಅದೇ ಸಂದರ್ಭದಲ್ಲಿ ಸಂಸತ್ತನ್ನ ಪ್ರವೇಶಿಸಿದ ಕಾಂಗ್ರೆಸ್ ಸಂಸದೆ ತಮ್ಮ ಜೊತೆಗೆ ಬೀದಿ ನಾಯಿಯೊಂದನ್ನ ಕರೆತಂದಿದ್ರು. ಸಂಸದೆಯ ಕಾರಲ್ಲಿ ಬೀದಿ ನಾಯಿಯನ್ನ ಕಂಡ ಸಂಸದರು, ಮಾಧ್ಯಮಗಳು ಅವರನ್ನ ಪ್ರಶ್ನಿಸಿದ್ರು. ಕೆಲವರು ಕಲಾಪಕ್ಕೆ ನಾಯಿಯನ್ನ ಕರೆತರೋದು ಸೂಕ್ತವೇ ಅಂತಲೂ ಚರ್ಚೆ ಶುರುವಾಯಿತು. वहाँ एक स्कूटर वाला और कार वाले का टक्कर हुआ. उसके आगे ये छोटा पिल्ला निकल के सड़क पे घूम रही थी. मैंने सोचा ये किसी पहिए के नीचे आ जाएगी, सो मैं उठा के उसको गाड़ी में रखी और पार्लियामेंट आई और वापस भिजवा दी. ಇಷ್ಟು ಹೇಳಿದ್ರೆ ಸಾಕಿತ್ತು. ಆದ್ರೆ ಕಾಂಗ್ರೆಸ್ ಸಂಸದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾಯಿಗಳು ಮನುಷ್ಯರನ್ನ ಕಚ್ಚುತ್ತವೆ ಎಂಬ ಭಾವನೆ ಎಲ್ಲರಲ್ಲೂ ಇದೆ. ಆದರೆ ನಿಜವಾಗಿಯೂ ಎಲ್ಲಾ ನಾಯಿಗಳು ಮನುಷ್ಯರನ್ನ ಕಚ್ಚುವುದಿಲ್ಲ. ಸಂಸತ್ತಿನಲ್ಲಿರುವ ಕೆಲವರು ಹೀಗೆ ಕಚ್ಚುವ ಚಾಳಿ ರೂಢಿಸಿಕೊಂಡಿದ್ದಾರೆ ಎಂದಿದ್ದು ಭಾರೀ ವಿವಾದಕ್ಕೆ ಕಾರಣವಾಯಿತು. असली डसने वाले और काटने वाले पार्लियामेंट में बैठे हैं, सरकार चलाते हैं, उसका कोई इतराज नहीं. हम किसी गूंगे जानवर का हम देखभाल करते हैं तो ये बड़ी मुद्दा और चर्चा बन गई. ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವಿನ ಎಸ್ಐಆರ್ ಸಮಸ್ಯೆಯಿಂದ ಲೋಕಸಭೆ ಕಲಾಪ ಅರ್ಧ ಗಂಟೆನೂ ನಡೆಯದೆ ಮಂಗಳವಾರಕ್ಕೆ ಮುಂದೂಡಿಕೆಯಾದರೆ ಅತ್ತ ರಾಜ್ಯಸಭೆಯಲ್ಲೂ ಇದೇ ರೀತಿಯ ಗದ್ದಲ ಉಂಟಾಗಿತ್ತು. ರಾಜ್ಯಸಭೆಗೆ ಪ್ರಧಾನಿ ಮೋದಿ ಬಂದಾಗ ಅಲ್ಲೂ ಎಸ್ಐಆರ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕಂತ ಕೂಗು ಶುರುವಾಯಿತು. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವಕಾಶ ಕೊಡದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಸದನದಲ್ಲೇ ಹೇಳಿದ್ರು. ಇನ್ ದ ಮಾರ್ನಿಂಗ್ ಇನ್ ಮೈ ಚೇಂಬರ್ ವಿ ಮೆಟ್. All opposition party leaders met, discussed, and we should take this SIR matter first, and otherwise we all will have to protest against this. That's why I request the Parliamentary Affairs Minister, don't divide us. If you try to divide us, we will be more strong. No. And this is a cheap, cheap gimmick. They are doing it. You can't divide us.
ಇದೇ ಮೊದಲ ಬಾರಿಗೆ ರಾಜ್ಯಸಭಾ ಅಧ್ಯಕ್ಷರಾಗಿ ಕುರ್ಚಿ ಅಲಂಕರಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆದರೂ ಪ್ರತಿಭಟನೆ ವ್ಯಕ್ತವಾಯಿತು. ಕೊನೆಗೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ರಾಧಾಕೃಷ್ಣನ್ ಎಲ್ಲರನ್ನೂ ಸಮಾಧಾನಪಡಿಸಿದ್ರು. ಒಂದಷ್ಟು ಚರ್ಚೆಗಳ ಬಳಿಕ ಸಂಜೆ 4 ಗಂಟೆಗೆ ರಾಜ್ಯಸಭೆ ಕಲಾಪವನ್ನು ಮುಂದೂಡಲಾಯಿತು. ರಾಜ್ಯಸಭೆಗೆ ನೂತನ ಸಭಾಪತಿ ಯಾರು? ಈ ತಮಿಳುನಾಡಿನ ಮೋದಿ. ಈ ಸಲದ ಚಳಿಗಾಲದ ಅಧಿವೇಶನದ ವಿಶೇಷವೆಂದರೆ ರಾಜ್ಯಸಭೆಯ ಅಧ್ಯಕ್ಷರಾಗಿರೋದು ನೂತನ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ತಮಿಳುನಾಡಿನ ಮೋದಿ ಅಂತಲೇ ಪ್ರಸಿದ್ಧರಾಗಿರೋ ರಾಧಾಕೃಷ್ಣನ್ ಕಳೆದ ಸೆಪ್ಟೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಉಪರಾಷ್ಟ್ರಪತಿಯಾಗಿದ್ದರು. ಉಪರಾಷ್ಟ್ರಪತಿ ಹುದ್ದೆ ವಹಿಸಿಕೊಂಡ ಬಳಿಕ ಸಿಪಿ ರಾಧಾಕೃಷ್ಣನ್ ಅವರು ಇದೇ ಮೊದಲ ಬಾರಿಗೆ ರಾಜ್ಯಸಭೆ ಕಲಾಪವನ್ನ ಮುನ್ನಡೆಸುತ್ತಿದ್ದಾರೆ. ಹಾಗಾಗಿಯೇ ಕಲಾಪದ ಮೊದಲ ದಿನವೇ ರಾಧಾಕೃಷ್ಣನ್ ಅವರನ್ನ ಸಂಸದರು ಅಭಿನಂದಿಸಿದ್ರು. ಆದರೆ ಮೊದಲ ದಿನವೇ ರಾಜ್ಯಸಭೆಯಲ್ಲಿ ಗದ್ದಲಕ್ಕೂ ಕಾರಣವಾಯಿತು. सामान्य परिवार से, सामान्य समाज से, सामान्य राजनीतिक जहां अलग अलग करवट बदलती रही है, उसके बावजूद भी आपका यहां तक पहुंचना, हम सबका मार्गदर्शन प्राप्त होना, ये भारत के लोकतंत्र की सबसे बड़ी ताकत है. ಕಾಶಿಗೆ ಹೋಗಿದ್ದಾಗ ನಾನ್ ವೆಜ್ ಬಿಟ್ಟಿದ್ರು. ಸದನದಲ್ಲಿ ನಾನ್ ವೆಜ್ ಬಗ್ಗೆ ಮೋದಿ ಮಾತು. ಇನ್ನು ರಾಜ್ಯಸಭೆಯಲ್ಲಿ ರಾಜ್ಯಸಭೆ ಅಧ್ಯಕ್ಷರನ್ನ ಸ್ವಾಗತಿಸಿದ ಮೋದಿ ರಾಧಾಕೃಷ್ಣನ್ ಅವರ ಕಾಶಿ ಯಾತ್ರೆಯ ಬಗ್ಗೆ ಮಾತನಾಡಿದ್ರು. ವಾರಣಾಸಿಗೆ ಉಪರಾಷ್ಟ್ರಪತಿ ಭೇಟಿ ನೀಡಿದಾಗ ಮಾಂಸಾಹಾರ ಹೇಗೆ ತ್ಯಜಿಸಿದ್ರು ಅಂತ ವಿವರಿಸಿದ್ರು. ಇದೇ ವೇಳೆ ನಾನು ನಾನ್ ವೆಜ್ ತಿನ್ನೋದು ತಪ್ಪು ಅಂತ ಹೇಳ್ತಿಲ್ಲ ಅಂತಲೂ ಹೇಳಿದ್ರು. लेकिन जब पहली बार आप काशी गए थे जीवन में और काशी में पूजा वगैरह की, मां गंगा को अपने आशीर्वाद प्राप्त किया मां गंगा से, और पता नहीं आपके भीतर एक संकल्प जगा और उस दिन से आपने तय किया कि आप अब नॉनवेज नहीं खाएंगे. अब ये कोई न कोई सात्विक भाव, कोई नॉनवेज खाने वाले बुरे हैं ऐसा मैं नहीं कह रहा हूं. ರಾಧಾಕೃಷ್ಣನ್ ರಾಜ್ಯಸಭೆಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ದಿನವೇ ಸಂಸತ್ನಲ್ಲಿ ಭಾರೀ ಗದ್ದಲಗಳು ಉಂಟಾದವು. ಮಂಗಳವಾರವೂ ಇದೇ ಸ್ಥಿತಿ ಮುಂದುವರಿಯುವ ಸಾಧ್ಯತೆಗಳೂ ದಟ್ಟವಾಗಿವೆ. ಆದರೆ ಈ ಕೋಲಾಹಲದ ಮಧ್ಯೆಯೇ ಹಲವು ಮಹತ್ವದ ವಿಧೇಯಕಗಳನ್ನು ಮಂಡಿಸುವುದಕ್ಕೂ ಸರ್ಕಾರ ಎಲ್ಲಾ ಸಿದ್ಧತೆ ನಡೆಸಿದೆ. You allow us to discuss SIR. It is very important issue. Not only people are dying, but proud country, now they want to kill the democracy. No. Nothing will. ಭಾರೀ ಹೈಡ್ರಾಮಾದೊಂದಿಗೆ ಈ ಸಲದ ಚಳಿಗಾಲದ ಸಂಸತ್ ಅಧಿವೇಶನ ಆರಂಭವಾಗಿದೆ. ವೋಟ್ ಚೋರಿ ಆರೋಪದ ಬೆನ್ನಲ್ಲೇ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಆಯೋಗ ಮುಂದಾಗಿದ್ದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಈ ಸಂಬಂಧ ಸದನದಲ್ಲಿ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದಿರೋದು, ಪ್ರತಿಭಟನೆಯನ್ನೂ ನಡೆಸಿರೋದು. ಅಧಿವೇಶನದ ಇನ್ನುಳಿದ ದಿನವೂ ಇದೇ ರೀತಿ ಹೈಡ್ರಾಮಾ ನಡೆಯೋ ಆತಂಕ ಎದುರಾಗಿದೆ. जनतंत्र में होती रही है, वैचारिक मतभेद होते हैं, लेकिन उसकी चर्चा संवाद से उसका समाधान निकलता है. ಆಡಳಿತ ಮತ್ತು ವಿರೋಧ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಅಧಿವೇಶನಕ್ಕೆ ತಯಾರಿ ನಡೆಸಿವೆ. ವಿಪಕ್ಷಗಳು ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ತಮ್ಮ ಪ್ರಮುಖ ಅಸ್ತ್ರವಾಗಿಸಿಕೊಂಡಿದ್ರೆ, ಮಂಗಳವಾರ ಬಿಜೆಪಿ ಸದಸ್ಯರು ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ ಬಳಸೋ ಸಾಧ್ಯತೆ ಇದೆ. ಈ ಬಾರಿಯ ಸಂಸತ್ತಿನ ಚಳಿಗಾಲದ ಅಧಿವೇಶನ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ತೀವ್ರ ವಾಕ್ಸಮರಕ್ಕೆ ಸಾಕ್ಷಿಯಾಗೋದು ಪಕ್ಕಾ ಅನ್ನೋದು ಮೊದಲ ದಿನವೇ ಸಾಬೀತಾಗಿದೆ. ಇತ್ತೀಚಿನ ಬಿಹಾರ ವಿಧಾನಸಭೆ ಚುನಾವಣಾ ಫಲಿತಾಂಶ ಎನ್ಡಿಎಯ ಹುಮ್ಮಸ್ಸನ್ನ ಇಮ್ಮಡಿಗೊಳಿಸಿದ್ರೆ, ಇದುವೇ ಪ್ರತಿಪಕ್ಷಗಳ ನೈತಿಕ ಸ್ಥೈರ್ಯ ಕುಗ್ಗಲು ಕಾರಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಓರ್ವ ಚುನಾವಣಾಧಿಕಾರಿಯ ಸಾವು ಸಂಸತ್ತಿನಲ್ಲಿ ಪ್ರತಿಧ್ವನಿಸಲಿರುವುದು ನಿಶ್ಚಿತವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಟಿಎಂಸಿ ಈ ಪ್ರಕರಣದ ಬಗ್ಗೆ ಏರು ಧ್ವನಿಯಲ್ಲಿ ಮಾತನಾಡಲಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಘರ್ಷ. ಇನ್ನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧದ ಕ್ರಿಮಿನಲ್ ಪಿತೂರಿ ಆರೋಪ ಹೊರಿಸಲಾದ ಎಫ್ಐಆರ್ ಸದನದಲ್ಲಿ ಭಾರೀ ಗದ್ದಲಕ್ಕೂ ಕಾರಣವಾಗುವುದು ಪಕ್ಕ. ಇದೇ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪ್ರಮುಖ ಸಂಘರ್ಷಕ್ಕೆ ಕಾರಣವಾಗುವ ನಿರೀಕ್ಷೆ ಇದೆ. ಅಧಿವೇಶನದಲ್ಲಿ ಮಹತ್ವದ ಬಿಲ್ಗಳು ಪಾಸ್.
18ನೇ ಲೋಕಸಭೆಯ 6ನೇ ಅಧಿವೇಶನ ಮತ್ತು ರಾಜ್ಯಸಭೆಯ 269ನೇ ಅಧಿವೇಶನ ಈಗಾಗಲೇ ಆರಂಭವಾಗಿದೆ. ಇದೇ ಸಂದರ್ಭದಲ್ಲಿ ಸರ್ಕಾರ ಕೆಲವು ಮಹತ್ವದ ವಿಧೇಯಕಗಳನ್ನು ಪಾಸ್ ಮಾಡಲು ಸಿದ್ಧತೆ ನಡೆಸಿದೆ. 3 ವಿಧೇಯಕಗಳನ್ನು ಲೋಕಸಭೆಯಲ್ಲಿ ಸೋಮವಾರ ಮಂಡಿಸಲಾಗಿದೆ. With your permission, I rise to move for leave to introduce a bill to augment the resources for meeting expenditure on national security and for public health, and to levy a cess for the said purposes on the machines in stock or other processes undertaken by which specified goods are manufactured or produced, and for matters connected therewith or incidental thereto. ಈ ಅಧಿವೇಶನದಲ್ಲಿ ಸೋಮವಾರವೇ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಆರೋಗ್ಯ ಭದ್ರತೆ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಬಿಲ್ 2025 ಮಂಡಿಸಿದೆ. ಈ ಮಸೂದೆಯನ್ನ ಪರಿಚಯಿಸಲು ಮತ್ತು ಪರಿಗಣಿಸಲು ರಾಷ್ಟ್ರಪತಿ ಅವರು ಸಂವಿಧಾನದ 117ನೇ ವಿಧಿಯ 1 ಮತ್ತು 274ನೇ ವಿಧಿಯ 1ರ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ. ಇನ್ನು ಮಣಿಪುರ ಸರಕು ಮತ್ತು ಸೇವಾ ತೆರಿಗೆ ಬಿಲ್ ಅನ್ನು ಸೋಮವಾರವೇ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ಅಬಕಾರಿ ಸುಂಕ ವಿಧಿಸುವ ಮತ್ತು ಪಾನ್ ಮಸಾಲಾ ತಯಾರಿಕೆಯ ಮೇಲೆ ಹೊಸ ಸೆಸ್ ವಿಧಿಸುವ ಕೇಂದ್ರ ಅಬಕಾರಿ ತಿದ್ದುಪಡಿ ವಿಧೇಯಕ 2025 ಕೂಡ ಸೋಮವಾರ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಆರೋಗ್ಯ ಭದ್ರತೆ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ವಿಧೇಯಕವನ್ನು ಕೂಡ ಮಂಡಿಸಲಾಗಿದೆ. ಇವಿಷ್ಟೇ ಅಲ್ಲದೆ ಜನವಿಶ್ವಾಸ್ ತಿದ್ದುಪಡಿ ಬಿಲ್ 2025, ದಿವಾಳಿತನ ಮತ್ತು ದಿವಾಳಿ ಸಂಹಿತೆ ತಿದ್ದುಪಡಿ ಬಿಲ್ 2025, ರದ್ದುಗೊಳಿಸುವ ಮತ್ತು ತಿದ್ದುಪಡಿ ಮಾಡುವ ಬಿಲ್, ರಾಷ್ಟ್ರೀಯ ಹೆದ್ದಾರಿಗಳ ತಿದ್ದುಪಡಿ ವಿಧೇಯಕ, ಅತಿ ಮಹತ್ವದ ಅಣುಶಕ್ತಿ ವಿಧೇಯಕ 2025, ಕಾರ್ಪೊರೇಟ್ ಕಾನೂನುಗಳ ತಿದ್ದುಪಡಿ ವಿಧೇಯಕ 2025, ಸೆಕ್ಯುರಿಟೀಸ್ ಮಾರುಕಟ್ಟೆ ಸಂಹಿತೆ ಮಸೂದೆ ಬಿಲ್, ವಿಮಾ ಕಾನೂನುಗಳ ತಿದ್ದುಪಡಿ ಬಿಲ್, ಮಧ್ಯಸ್ಥಿಕೆ ಮತ್ತು ಸಂಧಾನ ತಿದ್ದುಪಡಿ ಬಿಲ್, ಉನ್ನತ ಶಿಕ್ಷಣ ಆಯೋಗದ ಬಿಲ್ 2025 ಕೂಡ ಸರ್ಕಾರ ಇದೇ ಅಧಿವೇಶನದಲ್ಲಿ ಮಂಡಿಸಲಿದೆ. ಗುಟ್ಕಾ ಪಾನ್ ಮಸಾಲಾ ಕಾನೂನು ಬಿಗಿ, ಅಣುಶಕ್ತಿ ಖಾಸಗಿ ಕಂಪನಿಗಳಿಗೂ ಮುಕ್ತ. ಇನ್ನು ಕೇಂದ್ರ ಸರ್ಕಾರ ಈ ಸಲದ ಅಧಿವೇಶನದಲ್ಲಿ ಮಂಡಿಸುತ್ತಿರುವ ಬಿಲ್ಗಳಲ್ಲಿ ಕೆಲವು ಅತ್ಯಂತ ನಿರ್ಣಾಯಕ ವಿಧೇಯಕಗಳೂ ಇವೆ. ಗುಟ್ಕಾ ಮತ್ತು ಪಾನ್ ಮಸಾಲಾ ಕೈಗಾರಿಕೆಗಳ ನಿಯಂತ್ರಣವನ್ನ ಬಿಗಿಗೊಳಿಸಲು ವಿಶೇಷ ವಿಧೇಯಕ ಮತ್ತು ನಾಗರಿಕ ಅಣುಶಕ್ತಿ ಬಳಕೆ ಮತ್ತು ನಿಯಂತ್ರಣವನ್ನ ಖಾಸಗಿ ಕಂಪನಿಗಳಿಗೂ ಮುಕ್ತಗೊಳಿಸುವ ವಿಧೇಯಕವನ್ನು ಕೂಡ ಇದೇ ಅವಧಿಯಲ್ಲಿ ಮಂಡಿಸಲಿದೆ. ಆದರೆ ವಿಪಕ್ಷಗಳು ವೋಟ್ ಚೋರಿ ವಿಚಾರದಲ್ಲಿ ಚರ್ಚೆಗೆ ಅವಕಾಶ ಕೇಳಿರೋದು ಸರ್ಕಾರವನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸಲಿದೆ. They are not saying, they are not denying. If they are denying, they will go, sir. I know they will go up to 19. No, you have to wait. So my request is to you, you allow us to discuss SIR. It is very important issue. Not only people are dying, but proud country. Now they want to kill the democracy. No. Nothing will go on records. Now nothing will go on records.